ಆಚಾರ್ಯ. ನಮಸ್ಕಾರ ಆಚಾರ್ಯ. ಹರಿಯ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ನಮಸ್ಕಾರ ಮಾಡ್ತೀನಿ ಆಚಾರ. ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ದ್ರಹಜಮಹಮಮೇಜಂ ಧ್ಯೇಜಮಾಂನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಜ ಸ್ಮೃತಿ ಹೃದಯ ದೀಪ್ತಾಯ ಹರದೆ ಯೇನ ಪ್ರಾದುರಭಾವಿ ಭೂಮಿ ವಲಜೆ ವ್ಯಸ್ತಾರಿಗೋ ಸಂತತಿಃ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾಜಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನಂ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೆ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸमे ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ रमा निवासोचितवास भूमिः संन्याय रत्नावली जन्म भूमिः वैराग्य भाग्यो मम पद्मनाभतीर्थामृताब्धिर्भवतात्विभूत्यै पदवाक्य प्रमाणज्ञान प्रतिवादि मदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्याननलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महतां ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ಈಗ ಹೊಸ ಅಧಿಕರಣ ಪ್ರಾರಂಭ 92ನೇ ಸುಧಾಮೂಲ. ಈ ಅಧಿಕರಣಕ್ಕೆ ಅವ್ಯಕ್ತಾಧಿಕರಣ ಅಂತ ಕರೀತಾರೆ. ಅವ್ಯಕ್ತ ಅಂದ್ರೆ ವ್ಯಕ್ತ ಅಂದ್ರೆ ತೋರೋದು, ಗೊತ್ತಾಗೋದು. ಅವ್ಯಕ್ತ ಅಂದ್ರೆ ಗೊತ್ತಾಗದೆ ಇರೋದು. ಕಾಣಿಸೋದಕ್ಕೆ ವ್ಯಕ್ತ ಅಂತಾರೆ, ಕಾಣಿಸ್ದೇ ಇರೋದಕ್ಕೆ ಅವ್ಯಕ್ತ. ಜ್ಞಾನ ಬರದೇ ಇದ್ರೆ ಅದನ್ನ ಅವ್ಯಕ್ತ, ಜ್ಞಾನ ಬಂದ್ರೆ ಅದು ವ್ಯಕ್ತ ಆಯ್ತು ಅಂತ. ಕತ್ಲಲ್ಲಿ ಒಂದು ವಸ್ತುವನ್ನ ಇಟ್ಟಿರ್ತೀವಿ. ಕತ್ಲಲ್ಲಿರುವಂತಹ ವಸ್ತು ಅದು ವ್ಯಕ್ತ ಅಲ್ಲ, ಅದು ಅವ್ಯಕ್ತ. ಅದಿದೆ, ಆದ್ರೆ ಇದ್ರೂ ನಮಗ್ ಗೊತ್ತಾಗ್ತಾ ಇಲ್ಲ. ಯಾಕೆ? ಕತ್ತಲಿರೋದ್ರಿಂದ ಗೊತ್ತಾಗ್ತಾ ಇಲ್ಲ. ವಸ್ತು ಇದೆ, ಅದೇ ಬೆಳಕು ಬಂದಾಗ ಕತ್ಲಲ್ಲಿರೋ ವಸ್ತು ಕಣ್ಣು ಕಾಣಿಸುತ್ತೆ, ಆಗ ಅದು ವ್ಯಕ್ತ ಆಯ್ತು ಅಂತ ಹೇಳ್ತೀವಿ. ಹುಟ್ಟಿತು ಅಂತ ಹೇಳಲ್ಲ. ಯಾಕಂದ್ರೆ ಇದುವರೆಗೂ ಆ ವಸ್ತು ಇದೆ, ಅಲ್ಲಿ ರೂಮ್ ನಲ್ಲಿ ಇದೆ, ಏನೋ ಇಟ್ಟಿದೀವಿ. ಬೆಳಕು ಬಂದಾಗ್ಲೇ ನಮ್ಗೆ ಗೊತ್ತಾಗೋದು, ನಮ್ಗೆ ಆ ರೂಮ್ ನಲ್ಲಿ ಇದೆ ಆ ವಸ್ತು ಅಂತ. ಇಲ್ಲಂದ್ರೆ ಗೊತ್ತಾಗಲ್ಲ. ಈ ತರ
ಪ್ರಕೃತ ದೇವರ ಸ್ವಭಾವ ಹೇಗೆ ಅಂತ ಪ್ರಶ್ನೆ. ಯಾಕೆಂದ್ರೆ ಅಲ್ಲಿ ರೂಮ್ ನಲ್ಲಿ ಇಟ್ಟಿರೋ ಮೊಬೈಲು ಏನೋ ಒಟ್ಟು ನಮಗ್ ಗೊತ್ತಿಲ್ಲ. ಲೈಟ್ ಹಾಕದ್ಮೇಲೆ ನಮಗ್ ಗೊತ್ತಾಯ್ತು, ಅಲ್ಲಿವರೆಗೂ ನಮಗೆ ಕಾಣಿಸ್ತಿರ್ಲಿಲ್ಲ. ಹಾಗಾದ್ರೆ ಆ ಮೊಬೈಲ್ ಏನಾಯ್ತು, ಅದು ವ್ಯಕ್ತನೂ ಹೌದು ಅವ್ಯಕ್ತನೂ ಹೌದು. ಕತ್ತಲೆಯಲ್ಲಿ ಇದ್ದಾಗ ಅದು ಅವ್ಯಕ್ತ, ಕಾಣಿಸ್ಲಿಲ್ಲ. ಲೈಟ್ ಹಾಕಿದಾಗ ವ್ಯಕ್ತ ಆಯ್ತು, ಕಾಣಿಸ್ತು. ಹಾಗಾದ್ರೆ ವ್ಯಕ್ತ ಅವ್ಯಕ್ತ ಎರಡು ಸ್ವಭಾವ ಇದೆ ಯಾವ್ದಕ್ಕೆ, ಮೊಬೈಲ್ಗೆ. ವ್ಯಕ್ತತ್ವ ಅವ್ಯಕ್ತತ್ವ ಎರಡು ಸ್ವಭಾವ. ಈ ತರ ಯಾವುದೇ ಒಂದು ಕತ್ತಲಿರೋ ವಸ್ತು, ನಾವೇ ಕತ್ತಲಲ್ಲಿ ಇರ್ತೀವಿ, ನಮ್ಮನ್ನು ಗೊತ್ತಾಗಲ್ಲ, ನಾವೇ ಬೆಳಕಿಗೆ ಬಂದಾಗ ಕಾಣಿಸ್ತೀವಿ. ಹೀಗೆಲ್ಲ ವ್ಯಕ್ತ ಅವ್ಯಕ್ತ ಅಂತ ಶಬ್ದಗಳನ್ನ ಈ ಅರ್ಥದಲ್ಲಿ ಬಳಸೋದಿದೆ. ಈ ಅಧಿಕರಣದಲ್ಲಿ ಬ್ರಹ್ಮಸೂತ್ರ ಇದೆ, ಬ್ರಹ್ಮಸೂತ್ರ. ಈ ಬ್ರಹ್ಮಸೂತ್ರ ಹೀಗಿದೆ: ಓಂ ತತ್ ಅವ್ಯಕ್ತಂ ಆಹ ಹಿ ಓಂ ಅಂತ ಇದು ಬ್ರಹ್ಮಸೂತ್ರ. 4 ಶಬ್ದ ಇದೆ. ತತ್ ಅವ್ಯಕ್ತಂ ಆಹ ಹಿ ಅಂತ 4 ಶಬ್ದ. ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಈ ಅಧಿಕರಣದಲ್ಲಿ, ಇಲ್ಲಿ ಅಲ್ಲ, ಬ್ರಹ್ಮಸೂತ್ರ ಭಾಷ್ಯವನ್ನ ನಾವು ತೆಗೆದು ನೋಡ್ಬೇಕು. ಆಗ ಅಲ್ಲಿ ಏನ್ ವಿವರಿಸಿದ್ದಾರೆ ಅಂದ್ರೆ, ದೇವರು ಅವ್ಯಕ್ತ ಸ್ವಭಾವದವನು. ದೇವರು ಯಾರಿಗೂ ಕಣ್ಣಿಗೆ ಕಾಣಿಸ್ದೇ ಇರುವಂತಹ ಸ್ವಭಾವವನ್ನ ಹೊಂದಿದ್ದಾನೆ. ಎಲ್ರಿಗೂ ಕಣ್ಣಿಗೆ ಕಾಣಲ್ಲ, ಅವನ್ ವ್ಯಕ್ತ ಅಲ್ಲ. ಯೋಗಿಗಳಿಗೆ ಮಾತ್ರ ವ್ಯಕ್ತ. ಯಾಕೆ? ಅವ್ರು ಧ್ಯಾನ ಮಾಡ್ತಾರೆ. ಯೋಗಿಗಳೆಲ್ಲ ಧ್ಯಾನದ ಮುಖಾಂತರ ಪರಮಾತ್ಮನನ್ನ ಕಣ್ಣು ಹಿಡ್ಕೊಳ್ತಾರೆ. ಆದ್ರಿಂದ ಅವರನ್ನ ವ್ಯಕ್ತ ಅಂತ ಕರೀತಾರೆ, ಪರಮಾತ್ಮನ. ಯಾರಿಗೆ? ಯೋಗಿಗಳಿಗೆ, ಧ್ಯಾನ ಮಾಡೋರ್ಗೆ ವ್ಯಕ್ತ ಯಾರು? ದೇವರು. ಆದ್ರೆ ನಮ್ಮಂಥವರಿಗೆ ದೇವರು ಅವ್ಯಕ್ತ, ಕಾಣಿಸೋದಿಲ್ಲ. ಹಾಗೆ ಅವ್ರಿಗೆ ಸದಾ ಭಗವಂತ ದರ್ಶನ ಕೊಡ್ತಾ ಇರ್ತಾನೆ. ಹಾಗಾದ್ರೆ ದೇವರಲ್ಲಿ ಈ ಅವ್ಯಕ್ತ ಅನ್ನೋದು ಸ್ವಭಾವ. ಅದು ಅವ್ಯಕ್ತತ್ವ ಅನ್ನೋದು ಒಂದು ಸ್ವಭಾವ. ಯಾವಾಗಲೂ ಕೂಡ ಅವನು ಅವ್ಯಕ್ತನಾಗೆ ದೇವರು ಇರ್ತಾನೆ ಅಂತ ಇಷ್ಟು ಬಂತು. ಈಗ ಉದಾಹರಣೆಗೆ ಆಕಾಶ ತಗೋಣ. ಆಕಾಶದ ಬಗ್ಗೆ ನೋಡಿ, ವ್ಯಕ್ತನೋ ಅವ್ಯಕ್ತನೋ ಆಕಾಶ ಅಂತ ಯಾರು ಕೇಳಿದ್ರೆ, ಕಣ್ಣಿಗಂತೂ ಕಾಣಿಸಲ್ಲ ಆಕಾಶ, ಅದು ಅವ್ಯಕ್ತ. ಆದ್ರೆ ಆಕಾಶದ ಜ್ಞಾನ ಬರುತ್ತೆ ನಿಜ, ಕಣ್ಣಿಂದ ಬರದೇ ಇರಬಹುದು. ಬೇರೆ ಬೇರೆ ಶಬ್ದ ಕೇಳ್ತಾ ಇದೆ ಅಂದ್ರೆ ಅಲ್ಲಿ ಆಕಾಶ ಇದೆ ಅಂತ ಅರ್ಥ. ಅನುಮಾನದಿಂದ ಗೊತ್ತಾಗತ್ತೆ ನಮ್ಗೆ. ಒಂದು ಕಡೆಯಿಂದ ಶಬ್ದ ಬಂತ, ಅಲ್ಲಿ ಆಕಾಶ ಇದೆ, ಅವಕಾಶ ಇದೆ ಅಂತ ಗೊತ್ತಾಗತ್ತೆ. ಹಾಗಾದ್ರೆ ಒಂದ್ ರೀತಿ ಕಣ್ಣಿನಿಂದ ಅದು ಅವ್ಯಕ್ತ, ಕಾಣಿಸೋದಿಲ್ಲ. ಆದ್ರೆ ಶಬ್ದ ಇದ್ರೆ ಅಲ್ಲಿ ಆಕಾಶ ಇರತ್ತೆ ಅಂತ ಹೇಳಿ ಅನುಮಾನದ ಮುಖಾಂತರ ನಾವು ತಿಳ್ಕೊಳ್ತೀವಿ. ಈ ರೀತಿ ಆಕಾಶ ವ್ಯಕ್ತನೂ ಹೌದು ಅವ್ಯಕ್ತನೂ ಹೌದು. ಅಥವಾ ಗಾಳಿ ತಗೊಳ್ಳೋಣ. ಗಾಳಿ ಆಗ್ಬೇಕಾದ್ರೆ ಜೋರಾಗಿ ಬೀಸ್ತಾ ಇದೆ ಗಾಳಿ, ಕಣ್ಣಾರೆ ನಾವು ಗಾಳಿ ನೋಡ್ತಾ ಇಲ್ಲ, ಗಾಳಿ ಕಣ್ಣಿಗೆ ಕಾಣಿಸಲ್ಲ. ಅದು ನಮ್ಮ ಸ್ಪರ್ಶ, ಕೈಯಿಂದ ಸ್ಪರ್ಶಕ್ಕೆ, ನಮ್ಮ ದೇಹಕ್ಕೆ ಸ್ಪರ್ಶ ಆದಾಗ ಓ ಇದು ಗಾಳಿ ಅಂತ ಗೊತ್ತಾಗತ್ತೆ. ಹಾಗಾದ್ರೆ ಒಂದ್ ರೀತಿ ಕಣ್ಣಿಗೆ ಕಾಣಿಸ್ತಾ ಇರೋದ್ರಿಂದ ಅವ್ಯಕ್ತ, ಕೈಗೆ ಅಥವಾ ದೇಹಕ್ಕೆ ತಗಲಿ ಸ್ಪರ್ಶ ಆಗೋದ್ರಿಂದ ಗಾಳಿಯ ಅನುಭವ ನಮಗ್ ಬರುತ್ತೆ, ಅವಾಗ ವ್ಯಕ್ತ ಆಯ್ತು. ಹೀಗೆ ಜಗತ್ತಿನಲ್ಲಿ ವಸ್ತುಗಳೆಲ್ಲ ಅವ್ಯಕ್ತ ವ್ಯಕ್ತ ಅಂತ ಈ ತರ ಎಲ್ಲ ಕಾಣ್ತಾ ಇದೆ. ದೇವರು ಏನು? ವ್ಯಕ್ತ ಅವ್ಯಕ್ತ ಎರಡೂ ಹೌದಲ್ವಾ? ಯಾಕಂದ್ರೆ ಯೋಗಿಗಳಿಗೆಲ್ಲ ದೇವರು ಕಾಣ್ತಾನೆ, ಅಯೋಗಿಗಳಿಗೆ, ಯಾರು ಅಯೋಗ್ಯರಿದ್ದಾರೆ ಅವ್ರಿಗೆ ದೇವರು ಕಾಣಲ್ಲ. ಹಾಗಾದ್ರೆ ಒಬ್ಬರಿಗೆ ವ್ಯಕ್ತ ದೇವರು, ಮತ್ತೊಬ್ಬರಿಗೆ ಅವ್ಯಕ್ತ ಅಂತ ಈ ರೀತಿ ಶಬ್ದವನ್ನ ಬಳಸ್ತೀವಿ. ಆದ್ರೆ ದೇವರ ಬಗ್ಗೆ ಈ ಭಾಷ್ಯ, ಇದರಲ್ಲೆಲ್ಲ ಬ್ರಹ್ಮಸೂತ್ರದ ಈ ಭಾಷ್ಯದಲ್ಲಿ ವಿಸ್ತಾರವಾಗಿ ದೀರ್ಘವಾಗಿ ವಿಷಯ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ದೇವರು ಅವ್ಯಕ್ತ ಸ್ವಭಾವದವನು, ಅಂದ್ರೆ ಆ ದೇವರು ಕಾಣಿಸೋದಿಲ್ಲ ಅಂತ, ಕಾಣಿಸದೇ ಇರುವಂತಹ ಸ್ವಭಾವವನ್ನ ಪಡೆದವನು ದೇವರು, ಇಷ್ಟ ಹೇಳಿದ್ದಾರೆ. ನಮ್ಗೆ ಇದೆಲ್ಲ ಯಾಕೆ ಬೇಕು ಅಂದ್ರೆ, ಈಗ ಈ ಪಾದದ ಹೆಸರೇನು ಭಕ್ತಿ ಪಾದ ಅಂತ. ಇದು ಒಟ್ಟು ಈ ಚಾಪ್ಟರ್ಗಳು ಏನೇನ್ ಹಿಂದೆ ಎಲ್ಲ ಬಂದಿದೆ ಇದೆಲ್ಲ ಸೇರಿಸಿ ಏನ್ ಹೇಳಲಿಕ್ಕೆ ಹೊರಟಿವೆ ಇದು ಅಂದ್ರೆ, ಭಗವಂತನ ಮಹಿಮೆಗಳನ್ನು ತಿಳಿಸ್ಲಿಕ್ಕೆ ಹೊರಟಿದೆ. ನೀವು ಯಾವ ಭಗವಂತನ ಮಹಿಮೆ ತಿಳಿಸ್ಬೇಕು, ಯಾವ ತರ ಇರ್ಬೇಕು ಆ ಮಹಿಮೆ ತಿಳಿಸೋದ್ ನೀವು ಅಂದ್ರೆ, ಯಾವ ಮಹಿಮೆಯನ್ನ ನೀವು ಜನರಿಗೆ ತಿಳಿಸಿದ್ರೆ ಜನರಿಗೆ ಭಕ್ತಿ ಬರುತ್ತೋ ಆ ತರದ ಒಂದು ಮಹಿಮೆ ಹೇಳ್ಬೇಕು. ಅದು ಬಿಟ್ಟು ದೇವರಂದ್ರೆ ನಿಮ್ಗೆ ಎಂದಿಗೂ ಕಣ್ಣಿಗೆ ಕಾಣಿಸಲ್ಲ, ನಿಮ್ಗವನ ಬಗ್ಗೆ ಗೊತ್ತೇ ಆಗಲ್ಲ ಅಂತವನೇ ದೇವರು. ಹೀಗ್ ಹೇಳಿದ್ರೆ ಯಾರಿಗಾದ್ರೂ ಅಂತ ದೇವರಲ್ಲಿ ಭಕ್ತಿ ಮಾಡ್ಲಿಕ್ಕೆ ಆಗತ್ತಾ? ಶ್ರದ್ಧೆ ಬರುತ್ತಾ? ಏನ್ ಮಾಡಿದ್ರು ನಾವ್ ವ್ಯರ್ಥ. ಯಾಕೆ ಮಾಡ್ಬೇಕು ಭಕ್ತಿ? ಯಾಕೆ ಮಾಡ್ಬೇಕು? ಬೇಡ. ಯಾಕೆ ಭಕ್ತಿ ಮಾಡಿದ್ರು ಸಿಗೋದಿಲ್ಲ ಅಂತ ಆಯ್ತು. ಯಾಕೆ? ನೀವೇನ್ ಹೇಳಿದ್ರಿ? ದೇವರು ಎಂದಿಗೂ ಯಾರಿಗೂ ಕಾಣಿಸೋದೇ ಇಲ್ಲ ಅಂತ ಇಷ್ಟು ಹೇಳ್ಬಿಟ್ರೆ ಎಂದಿಗೂ ಯಾರಿಗೂ ಜ್ಞಾನನೂ ಬರಲ್ಲ. ಹೀಗೆಲ್ಲ ಹೇಳ್ತಾ ಹೋದ್ರೆ ಆಗ ಖಂಡಿತ ಅವನು ಭಕ್ತಿ ಆಗ್ಲಿ, ವೈರಾಗ್ಯ ಆಗ್ಲಿ,
ಧ್ಯಾನ ಆಗ್ಲಿ ಯಾವ್ದನ್ನು ಸಂಪಾದನೆ ಮಾಡ್ಲಿಕ್ಕೆ ಪ್ರಯತ್ನನೂ ಪಡಲ್ಲ. ಯಾಕೆ ಪ್ರಯತ್ನ ಪಡಲ್ಲ? ಇಷ್ಟೆಲ್ಲ ಮಾಡಿದ್ರು ಮತ್ತೆ ಅವನ ಸ್ವಭಾವ ಏನೋ ಕಾಣಿಸ್ದೇ ಇರೋದೇ ಅವನ ಸ್ವಭಾವ ಆದ್ರೆ ನಾವ್ ಇದನ್ನೆಲ್ಲ ಯಾಕೆ ಮಾಡ್ಬೇಕು ಅಂತ ಸಂದೇಹ ಬಂದೇ ಬರುತ್ತೆ. ಈಗ ಸುಧಾ ವಾಕ್ಯ, ಮೊದಲನೇ ವಾಕ್ಯ ಓದೋಣ. ಅದರ ಅಭಿಪ್ರಾಯ ಹೇಳಿದ್ದೀನಿ, ಈಗ ಓದೋಣ. ಅತ್ರ ಪರಮಾತ್ಮನಃ ಅವ್ಯಕ್ತತ್ವಂ ಆದೌ ವಿಸ್ತರೇಣ ಸಮರ್ಥಿತ. ಮೊದಲಿಗೆ ಇಲ್ಲಿವರೆಗೆ ಏನ್ ಮಾಡಿದ್ರು? ಪರಮಾತ್ಮನ ಸ್ವಭಾವ ಏನು? ಅವ್ಯಕ್ತತ್ವ ಅಂದ್ರೆ ಯಾರಿಗೂ ಅವನು ತೋರಿಸ್ಕೊಳಲ್ಲ, ಹಾಗೆ ವ್ಯಕ್ತನಲ್ಲ ಅವನು, ಅವ್ಯಕ್ತ ಅಂತ. ಇದನ್ನ ಚೆನ್ನಾಗಿ ವಿಸ್ತಾರವಾಗಿ ಇಲ್ಲಿವರೆಗೂ ಹೇಳಿದ್ರು. ಅದು ಹೇಳಿದ್ದನ್ನ ನಮಗೆ ಆ ಭಾಷ್ಯವನ್ನೆಲ್ಲ ಓದ್ಕೊಳ್ಬೇಕು ನಾವು. ಅದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಈ ಶೇಷವಾಕ್ಯ ಚಂದ್ರಿಕಾ ಟಿಪ್ಪಣಿಯಲ್ಲಿ ಹೇಳಿದ್ದಾರೆ, ಪರಮಾತ್ಮ ಆಪರೋಕ್ಷ್ಯಂ ತತ್ ಪ್ರಸಾದಾದೇವ ನ ಜೀವಶಕ್ತಿಯ ಇತಿ ವಕ್ತು ಮುಚ್ಯತೆ. ದೇವರ ದರ್ಶನ ಆಗಬೇಕು ಅಂದ್ರೆ ದೇವರ ಪ್ರಸಾದ ಆದ್ರೆ, ದೇವರ ಅನುಗ್ರಹ ಆದ್ರೆ ಮಾತ್ರ ಸಾಧ್ಯ. ಹೊರತು ಜೀವ ತನ್ನ ಶಕ್ತಿ, ತನ್ನ ಒಂದೇನೋ ಒಂದು ತನ್ನಲ್ಲಿರೋ ಒಂದು ಗುಣದಿಂದ ನಾನು ನೋಡ್ಬಿಡ್ತೀನಿ ದೇವರನ್ನ ಅಂತ ಅನ್ಕೊಂಡ್ರೆ ಅದ್ ನೋಡ್ಲಿಕ್ಕೆ ಆಗಲ್ಲ. ಅಂತ ವಸ್ತು ಅಲ್ಲ ಅದು. ದೇವರಿಗೆ ಅನ್ನಿಸಿದ್ರೆ ಮಾತ್ರ ನೀವು ದೇವರ ದರ್ಶನ ಮಾಡ್ಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ಕಷ್ಟ. ಆದ್ರಿಂದ ನಿಜವಾಗಿ ನಾವು ವಸ್ತುತಃ ದೇವರನ್ನ ನೋಡ್ಬೇಕು ಅಂದ್ರೆ ಅದಕ್ಕೆ ದೇವರ ಇಚ್ಛೆನೆ ಪ್ರಮುಖ ಕಾರಣ ಅಷ್ಟೇ. ಹಾಗಾದ್ರೆ ಭಕ್ತಿ, ವೈರಾಗ್ಯ ಇದನ್ನೆಲ್ಲ ಯಾಕೆ ನಾವು ಸಂಪಾದನೆ ಮಾಡ್ಬೇಕು ಅಂತ ಒಂದು ಪ್ರಶ್ನೆ ಉಳ್ಕೊಳತ್ತೆ. ಆ ಪ್ರಶ್ನೆ ಏನ್ ಮಾಡ್ಲಿಕ್ಕೆ ಇವನ್ ಬುದ್ಧಿವಂತ ಏನ್ ಮಾಡ್ದ? ಪೂರ್ವ ಪಕ್ಷಿ, ದೇವ್ರ ಕಣ್ಣು ಕಾಣಿಸೋದೇ ಇಲ್ಲ ಅಲ್ವಾ ಅಂತ. ನಿಜ ನಿಜ, ಕಣ್ಣು ಕಾಣಿಸೋದೇ ಇಲ್ಲ, ಅದೇ ನಮ್ ದೇವರು ಅಂತ ಒಬ್ಬ ಹೇಳ್ದ ಸಿದ್ಧಾಂತಿ. ನಾವು ಸಿಗಾಕೊಂಡ್ರಿ ಅಂತ. ಯಾವತ್ತೂ ಕಾಣಿಸ್ದೇ ಇರೋ ದೇವ್ರ ಬಗ್ಗೆ ನೀವ್ ಯಾಕೆ ಒದ್ದಾಡ್ತೀರಿ ಅಂತ ಅವನ್ ಹೇಳೋ ಇದು ಭಾವನೆ ಪೂರ್ವ ಪಕ್ಷಿ. ಹಾಗಾದ್ರೆ ಭಕ್ತ್ಯಾದಿ ಸಾಧನಗಳೆಲ್ಲ ವ್ಯರ್ಥ ಅಲ್ವಾ ಅಂತ ಪ್ರಶ್ನೆ ಮಾಡ್ಕೊಂಡು, ಪ್ರಕಾಶಶ್ಚ ಕರ್ಮಣಿ ಅಭ್ಯಾಸಾತ್ ಇತಿ ದೃಶ್ಯತ್ವಂಚ ಉಕ್ತಂ. ಹಾಗಲ್ಲ, ದೇವರಿಗೆ ಸ್ವಭಾವ ಇದೆ ನಿಜ, ಅವನು ಅವ್ಯಕ್ತ, ಅವನು ಕಣ್ಣು ಕಾಣಲ್ಲ ನಿಜ. ಹಾಗಂತ ಯಾವತ್ತೂ ಕಾಣಲ್ಲ ಅಂತಲ್ಲ, ಅವನು ಕಣ್ಣು ಕಾಣ್ತಾನೆ, ದೃಶ್ಯ ಅವನು, ಅವನ ಜ್ಞಾನನೂ ನಮಗ್ ಬರುತ್ತೆ ಅಂತ ಅಲ್ಲೇ ಹಿಂದಕ್ಕೆ ವಿಸ್ತಾರವಾಗಿ ಅವನು ಜ್ಞಾನಕ್ಕೆ ಗೋಚರನೇ ಅಲ್ಲ, ಕಣ್ಣಿಗೆ ಗೋಚರನೇ ಅಲ್ಲ ಅನ್ನೋ ರೀತಿ ವರ್ಣನೆ ಮಾಡಿ ಇನ್ನೊಂದು ಸೂತ್ರದಿಂದ ಅಲ್ಲಿಯೇ ಏನ್ ಹೇಳಿದ್ದಾರೆ ಅಂದ್ರೆ ಅವ್ನ ಕಣ್ಣು ಕಾಣಿಸ್ತಾನೆ ಆಗತ್ತೆ ಅಂತ ಹೇಳಿ ಸಮರ್ಥನೆಯನ್ನ ಮಾಡಿದ್ದಾರೆ. ಇದೆಲ್ಲ ವಿರುದ್ಧ ಅಲ್ವಾ ಅಂತ ಇದ್ರ ಮೇಲಿನ ಪ್ರಶ್ನೆ. ಅಲ್ಲ, ಅವನು ಯಾರಿಗೂ ಯಾವತ್ತೂ ಕಾಣಿಸಲ್ಲ ಅಂತ ಒಂದ್ ಕಡೆ ಹೇಳ್ತೀರಿ, ಇನ್ನೊಂದ್ ಬ್ರಹ್ಮಸೂತ್ರದಲ್ಲಿ ಬರೀತೀರಿ ಇಲ್ಲ ಅವ್ನ್ ಕಾಣ್ತಾನೆ ಅಂತ ಬರೀತೀರಿ. ಇದೇನಿದು? ಏನ್ ಅರ್ಥ ಮಾಡ್ಕೋಬೇಕು? ಇವನ್ ಯಾವತ್ತೂ ಬುದ್ಧಿವಂತನೇ ಅಲ್ಲ, ಎಂದಿಗೂ ಬುದ್ಧಿವಂತನಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ಇಲ್ಲ ಕೆಲವರೆಲ್ಲ ಬುದ್ಧಿವಂತ ಅಂತ ಹೇಳ್ತಾರೆ ಅಂತ ಹೇಳೋದು ವಿರುದ್ಧ ಮಾತಿದು. ಒಂದ ಹೀಗೆ ಹೇಳ್ಬೇಕು, ಒಂದ ಹಾಗೆ ಹೇಳ್ಬೇಕು. ಇಲ್ಲ ಕೆಲವರೆಲ್ಲ ಹೀಗೆ ಹೇಳ್ತಾರೆ, ಕೆಲವರೆಲ್ಲ ಹೀಗೆ ಹೇಳ್ತಾರೆ ಅಂದ್ರೆ ಅದೊಂದ್ ಬೇರೆ ಮಾತು. ನಾವೇ ಒಂಚೂರ ಅವ್ನ್ ನಮಗ್ ಖಂಡಿತ ಗೊತ್ತು ಅವ್ನ್ ಬುದ್ಧಿವಂತ ಅಲ್ವೇ ಅಲ್ಲ, ಅವ್ನ್ ಸಾಧ್ಯ ಆಗ್ಲಿಕ್ಸೋ ಸಾಧ್ಯ ಇಲ್ಲ ಅಂತ ಇಷ್ಟೆಲ್ಲ ಹೇಳ್ಬಿಟ್ಟು ಅವ್ನ್ ಬುದ್ಧಿವಂತ ಅಂತಾನು ಹೇಳೋರು ಇದಾರೆ ಪಕ್ಷ ಅಂತ. ಯಾಕ್ ಬೇಕದು? ಬೇಕಾಗಿಲ್ಲ. ಹಾಗಾದ್ರೆ ಒಂದಾ ದೇವರನ್ನ ಅವ್ಯಕ್ತ ಅನ್ಬೇಕು, ಅವ್ನಿಗೆ ಸಾಧ್ಯನೇ ಇಲ್ಲ ನೋಡ್ಲಿಕ್ಕೆ ಅಂತ ಹೇಳಿ, ಇಲ್ಲ ನೋಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ, ಎರಡಲ್ಲಿ ಒಂದು ಹೇಳ್ಬೇಕು. ಎರಡೆರಡು ಸೇರಿಸ್ಕೊಂಡು ಹೇಳಿದ್ರೆ ವಿರುದ್ಧ, ಇದು ಸರಿ ಆಗ್ಲಿಲ್ಲ ಅಂತ ಬಂದ್ರೆ ಆಗ ಸೂತ್ರ ಬರೀತಾರೆ, ಓಂ ಅಥೋ ಅನಂತೇನ ತಥಾಹಿ ಲಿಂಗಂ ಓಂ ಅಂತ ಒಂದು ಬ್ರಹ್ಮಸೂತ್ರವನ್ನ ಬರೀತಾರೆ. ಆದ್ರೆ ಈ ಸೂತ್ರ ಏನೋ ಬರೆದ್ರು, ಆದ್ರೆ ಸೂತ್ರದ ಅರ್ಥ ಏನು, ಇದರಿಂದ ಏನ್ ಹೇಳಿದ್ರು ಅಂತ ಅದು ಗೊತ್ತಾಗಲ್ಲ. ನೀವು ಪ್ರಶ್ನೆ ಮಾಡಿದ್ದಕ್ಕೆ ಉತ್ತರ ಹೇಳೋದ್ ಬಿಟ್ಟು ಇದಕ್ಕೋಸ್ಕರ ಸೂತ್ರ ಹೇಳ್ತಾರೆ, ಏನ್ ಹೇಳ್ತಾರೆ ಅದ್ರಲ್ಲಿ ಆ ಸೂತ್ರದ ಅರ್ಥ ಬಿಡಿಸೋವರೆಗೂ, ಆ ಸೂತ್ರದಿಂದ ಏನು ಉತ್ತರ ಸಿಕ್ತು ಅನ್ನೋವರೆಗೂ ನಮ್ಮ ಪ್ರಶ್ನೆ ಹಾಗೆ ಉಳ್ಕೊಳ್ಳುತ್ತೆ, ಅದಕ್ಕೆ ಸಮಾಧಾನ ದೊರಕಲ್ಲ. ಅದನ್ನ ವಿರೋಧ ಶಾಂತಿ ನ ಸ್ಫುಟ ಪ್ರತೀಯತೆ. ನೀವು ವಿರೋಧ ಪರಿಹಾರ ಮಾಡಿದ್ದು, ವಿರೋಧ ಶಾಂತಿ ಆಗೋಯ್ತು. ಈಗ ಅದು ಮೊದಲು ವಿರೋಧ ಎದ್ದೆದ್ ಕಾಣ್ತಾ ಇತ್ತು, ಏನ್ ದೇವ್ರ ಕಣ್ಣು ಕಾಣಿಸ್ತಾನಂತೆ ಕಾಣಿಸಲ್ವಂತೆ, ಎರಡೆರಡು ತರ ಬ್ರಹ್ಮಸೂತ್ರದಲ್ಲಿ ಹೇಳಿದಾರಲ್ವಾ ಅಂತ ಪ್ರಶ್ನೆ ಬಂದಿದ್ದಕ್ಕೆ, ಇಲ್ಲ ಇಲ್ಲ ಈ ವಿರೋಧ ಬ್ರಹ್ಮಸೂತ್ರಗಳಿಗೇನಿಲ್ಲ, ಆ ಬ್ರಹ್ಮಸೂತ್ರಗಳಲ್ಲಿರೋ ವಿರೋಧ ಅಂತ ನಿಮ್ಗೇನ್ ಅನ್ನಿಸ್ತಾ ಇದೆ ಅದರ ಪರಿಹಾರ ಮಾಡ್ತೀವಿ, ಹಾಗೇನ್ ತಿಳಿಬೇಡಿ. ಆದ್ರೆ ವಸ್ತುತಃ ನೀವೇನೋ ಈ ಬ್ರಹ್ಮಸೂತ್ರ ಒಂದ್ ಕೊಟ್ಟು ಉತ್ತರ ಕೊಟ್ಬಿಟ್ರಿ, ಆದ್ರೆ ಏನ್ ಉತ್ತರ ಕೊಟ್ರು ಅಂತ ಸ್ಪಷ್ಟವಾಗಿ ಹೇಳ್ಬೇಕಲ್ಲ. ಆ ಸ್ಪಷ್ಟವಾಗಿ ಹೇಳ್ದೇ ಇರೋದಕ್ಕೆ ಮಧ್ವಾಚಾರ್ಯರೇ ತಾವು ತಾತ್ಪರ್ಯವನ್ನ ಹೇಳ್ತಾರೆ ಈ ಅನುವ್ಯಾಖ್ಯಾನದಲ್ಲಿ. ಏನಂದ್ರೆ ಅವ್ಯಕ್ತೋಪಿ ಸ್ವಶಕ್ತ್ಯೈವ, ಇಲ್ಲಿ ಅವ್ಯಕ್ತ ಅಪಿ ಅಂತ ಬಿಡಿಸ್ಕೊಳ್ಬೇಕು, ಪದಚ್ಛೇದ ಮಾಡ್ಕೊಳ್ಬೇಕು. ಸ್ವಶಕ್ತ್ಯ ಏವ ಅಂತ ಬಿಡಿಸ್ಕೊಳೋದು. ಅಂತೂ ಅವ್ಯಕ್ತೋಪಿ ಸ್ವಶಕ್ತ್ಯೈವ ಭಕ್ತಾನಾಂ ದೃಶ್ಯತೆ ಹರಿಹಿ.
ಭಕ್ತಾನಾಂ ಅವ್ಯಕ್ತೋಪಿ, ನಿಜವಾಗಿ ದೇವರು ಕಣ್ಣು ಕಾಣಿಸೋದೇ ಇಲ್ಲ ಯಾವತ್ತು ಅಂತ ಇಲ್ಲಿ ಹೇಳ್ತಾನೆ ಇಲ್ಲ. ಅದು ಮೊದಲನೇ ಮಾತು, ಅದು ತಪ್ಪು. ಹೊರತು ಭಕ್ತರು ಯಾರಿರ್ತಾರಲ್ಲ ಅಂಥವರಿಗೆ ಅವ್ಯಕ್ತ ಅಂತೆ. ಭಕ್ತಾನಾಂ ಅವ್ಯಕ್ತೋಪಿ, ನಿಜವಾಗಿ ಮನುಷ್ಯರೆಲ್ಲ ಸಾತ್ವಿಕ ಭಕ್ತರೆಲ್ಲ ಸೇರಿ ನಾವ್ ಬೇಕಾದ್ರೆ ದೇವರು ನಾವು ಹುಡ್ಕೊಂಡ್ ಬಂದೇ ಬಿಡ್ತೀವಿ ಅಂತ ಪ್ರಯತ್ನ ಪಟ್ರು ಖಂಡಿತ ದೇವರು ಸಿಗಲ್ಲ ಅಂಥವ್ನು. ಅದಕ್ಕೋಸ್ಕರ ಅವ್ಯಕ್ತ ಅಂದಿದ್ದು. ಅವನ್ ಎಲ್ಲೆಲ್ಲೂ ಹುಡುಕ್ರಿ, ಪಾತಾಳದ ಒಳಗಡೆ ಎಲ್ಲಿ ಬೇಕಾದ್ರೂ ಹೋಗಿ, ಒಟ್ಟು ಅವ್ನು ಸಿಗಲ್ಲ. ಅವ್ಯಕ್ತ ಸ್ವಭಾವದವನು. ಅದನ್ನ ಭಕ್ತರಿಗೆ ಅವ್ಯಕ್ತನೇ, ಆದ್ರೆ ಅವನೇ ತೋರಿಸ್ಕೊಳ್ತಾನಾದ್ರೆ ಅವನ್ ನಿಜವಾಗ ಅವನ ಸ್ವಭಾವ ಯಾರಿಗೂ ಕಣ್ಣು ಕಾಣಿಸ್ಕೊಳ್ದೇ ಇರೋದು ಅವನ ಸ್ವಭಾವ. ಅಂಥ ಒಳ್ಳೆ ಸ್ವಭಾವ ಒಂದು, ಸಾಧ್ಯವೇ ಇಲ್ಲ ಹುಡುಕ್ಲಿಕ್ಕೆ. ಆದರೂ ಎಷ್ಟೋ ಜನಕ್ಕೆ ದರ್ಶನ ಕೊಡ್ತಾನೆ. ಯಾಕೆ ಕೊಡ್ತಾನೆ ಅಂದ್ರೆ ಸ್ವಶಕ್ತಿಯೈವ ಭಕ್ತಾನಾಂ ದೃಶ್ಯತೆ. ಅವ್ರು ಭಕ್ತರಲ್ವಾ, ಭಕ್ತರಿಗೆ ಅನುಗ್ರಹ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಅವನೇ ತಾನು ದರ್ಶನವನ್ನ ಕೊಡ್ತಾನೆ. ಅದರಿಂದ ಒಟ್ಟರ್ಥ ಏನು ಅಂದ್ರೆ ಬ್ರಹ್ಮಸೂತ್ರದಲ್ಲಿ ಬೇರೆ ಬೇರೆ ಕಡೆ ಆ ದೇವರ ಸ್ವಭಾವ ಅವ್ಯಕ್ತ, ಎಂದಿಗೂ ಕಾಣಲ್ಲ, ಎಂದಿಗೂ ಅವನ ಜ್ಞಾನವೇ ಬರಲ್ಲ ಅಂತ ಈ ತರ ಅದರ ಅಭಿಪ್ರಾಯ ಅಲ್ಲ. ಹೊರತು ಭಕ್ತರಿಗೆ ಸ್ವಯಂ ತಮ್ಮ ಶಕ್ತಿಯಿಂದ ನೋಡ್ಲಿಕ್ಕೆ ಆಗದೇ ಇದ್ರು, ತಿಳ್ಕೊಳ್ಲಿಕ್ಕೆ ಆಗದೇ ಇದ್ರು, ದೇವರು ತನ್ನ ಅನುಗ್ರಹದಿಂದಲೇ ತಾನು ತನ್ನ ದರ್ಶನ ಮಾಡೋ ಹಾಗೆ, ತನ್ನ ದರ್ಶನ ಆಗೋ ಹಾಗೆ ಭಕ್ತರಿಗೆ ಅನುಗ್ರಹವನ್ನ ಮಾಡ್ತಾನೆ ಅಂತ ಅರ್ಥ. ಇದನ್ನ ಜಯತೀರ್ಥರು ಬಿಡಿಸಿ, ಅದರಿಂದ ವಿರೋಧ ಏನಿಲ್ಲ. ಅವನು ಕಣ್ಣಿಗೂ ಕಾಣಿಸ್ತಾನೆ, ಕಣ್ಣು ಕಾಣಿಸಲ್ಲ ಅಂದ್ರೆ ನಿಜ. ಭಕ್ತರಿಗೆ ಅಂದ್ರೆ ಜನರಿಗೆ ತಮ್ಮ ಶಕ್ತಿಯಿಂದ ಭಗವಂತ ಕಾಣಲ್ಲ, ಅದಕ್ಕೆ ದೇವರ ಅನುಗ್ರಹ ಬೇಕು ಅಂತ. ಯಾವಾಗ ದೇವರ ಶಕ್ತಿಯಿಂದ ದೇವರ ದರ್ಶನ ಆಯ್ತು, ಆಗೇನು ತೊಂದರೆ ಇಲ್ಲ ಅಂತ. ಈ ಕೊನೆಯಲ್ಲಿ ಏನನ್ನು ಗಮನಿಸಿ. ಅದರ ಮುಂಚೆ ಈ ಶ್ಲೋಕ ಆದ್ಮೇಲೆ ಆ ಮೊದಲಿಂದ ವಾಕ್ಯ ಓದ್ತೀನಿ. ಭಕ್ತಾನಾಂ ಅವ್ಯಕ್ತೋಪಿ ಇತಿ ಅನ್ವಯ. ಅಲ್ಲೇನಾಗಿದೆ ಆ ಶ್ಲೋಕದಲ್ಲಿ ಅವ್ಯಕ್ತ ಅಪಿ ಸ್ವಶಕ್ತಿಯೈವ ಭಕ್ತಾನಾಂ ಅಂತ ಇನ್ನೊಂದು ಪದ ಇದೆ. ಒಟ್ಟು 4 ಪದ ಇದೆ. ಅದೇ 4ನೇ ಪದ ಭಕ್ತಾನಾಂ ಅಂತ ಏನು ಪದ ಇದೆ ಅದನ್ನ ಮೊದಲನೇ ಪದ ಇದೆಯಲ್ಲ ಅದರ ಜೊತೆಗೆ ಸೇರಿಸ್ಕೊಂಡು ಅರ್ಥ ಹೇಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಭಕ್ತರಿಗೆ ಅವ್ಯಕ್ತೋಪಿ, ಕಣ್ಣಿಗೆ ಕಾಣಿಸ್ತೇ ಇದ್ರು, ಸ್ವಶಕ್ತಿಯೈವ ತನ್ನ ಶಕ್ತಿಯಿಂದಲೇ ಆ ಭಗವಂತ ಹರಿಹಿ ದೃಶ್ಯತೆ, ಆ ಭಗವಂತ ನಮಗೆ ಕಣ್ಣಿಗೆ ಗೋಚರನಾಗ್ತಾನೆ. ಅದು ನಿಜವಾಗಿ ಹರಿಹಿ ದೃಶ್ಯತೆ ಅಂತ ಹಾಗೆ ಹೇಳ್ಬೇಕು ಅಂದ್ರೆ ಭಗವಂತನು ನೋಡಲ್ಪಡುತ್ತಾನೆ ಅಂತ, ನೋಡಲ್ಪಡುತ್ತಾನೆ ಅಂತ ಈ ರೀತಿ ಹೇಳ್ಬೇಕು. ಅಂತೂ ಭಗವಂತನ ನೋಡ್ಲಿಕ್ಕಾಗತ್ತೆ. ಯಾವಾಗ? ಭಗವಂತನ ಇಚ್ಛೆಯಿಂದಾಗಿ. ಭಗವಂತ ಮನಸ್ಸು ಮಾಡಿದ್ರೆ ಅವನ ಶಕ್ತಿ, ಭಗವಂತನ ಶಕ್ತಿ ಅಂದ್ರು ಭಗವಂತನ ಇಚ್ಛೆ ಅಂದ್ರು ಒಂದೇ ಅರ್ಥ. ಆ ಭಗವಂತನ ಇಚ್ಛೆಯಿಂದಲೇ ನಾವು ಅವನ ದರ್ಶನ ಮಾಡ್ಲಿಕ್ಕೆ ಸಾಧ್ಯ. ಆದ್ರಿಂದ ಜೀವ ಶಕ್ತಿ ಅಪೇಕ್ಷೆಯ ಅವ್ಯಕ್ತೋಪಿ, ಜೀವನ ಶಕ್ತಿಗೆ ಹೋಲಿಸ್ಕೊಂಡ್ರೆ ಅವನ ಅವ್ಯಕ್ತ. ಆದರೆ ಸ್ವಶಕ್ತಿಯೇವ ದೃಶ್ಯತೆ, ತನ್ನ ಇಚ್ಛೆ ತನಗನ್ಸಿದ್ರೆ ಅವನ ದರ್ಶನ ಕೊಡ್ತಾನೆ, ಆಗ ಅದು ಸಾಧ್ಯತೆ ಇದೆ ಅಂತ. ಇಲ್ಲಿವರೆಗೆ ಈ ಅವ್ಯಕ್ತಾಧಿಕರಣದಲ್ಲಿ ಒಂದಿಷ್ಟು ಅಂಶಗಳನ್ನು ಬಿಡಿಸುತ್ತದೆ. ಇಲ್ಲಿ ಒಂದು ಅಂಶ, ಇಲ್ಲಿ ಭಕ್ತಾನಾಂ ಅಂತ ಒಂದು ಪದ ಇದೆ. ಇದೊಂದು ವ್ಯಾಕರಣದ ವಿಚಾರ. ಭಕ್ತರಿಂದ ಹರಿಯು ನೋಡಲ್ಪಡುತ್ತಾನೆ ಅಂತ ಹೀಗೆ ಹೇಳ್ಬೇಕು. ಅದನ್ನ ಸಂಸ್ಕೃತ ಎಲ್ಲ ಕರ್ಮಣಿ ಪ್ರಯೋಗ ಅಂತ ಕರೀತಾರೆ. ಅದಿರ್ಲಿ. ಹೇಗೆ ಅಂದ್ರೆ ಭಕ್ತರು ದೇವರನ್ನು ನೋಡಿದರು, ಇದು ಸರಿ ಇದೆ. ಭಕ್ತರು ದೇವರನ್ನು ನೋಡಿದರು, ಭಕ್ತರಿಂದ ದೇವನು ಅಥವಾ ದೇವರು ನೋಡಲ್ಪಡುತ್ತಾನೆ ಅಂತ. ಈ ಸ್ವಲ್ಪ ವ್ಯತ್ಯಾಸ ಮಾಡಿದ್ವಲ್ಲ. ಸಾಮಾನ್ಯವಾಗಿ ಸರಳವಾಗಿ ಹೇಳಲಿಕ್ಕೆ ಬಂದ್ರೆ ಅದು ಬೇರೆ, ಅದು ಸರಳವಾಗಿರುತ್ತೆ. ಕಷ್ಟವಾದಂತ ಅದು ಆಯ್ತು. ಈ ರೀತಿ ಭಕ್ತೈಹಿ ದೃಶ್ಯತೆ ಹರಿಹಿ ಅಂತಾರೆ ಸಂಸ್ಕೃತದಲ್ಲಿ ಪ್ರಯೋಗ ಮಾಡ್ಬೇಕು. ವಸ್ತುತಃ ಭಕ್ತಾನಾಂ ಆಗಬಾರ್ದು, ಭಕ್ತೈಹಿ ಆಗ್ಬೇಕು. ಅಂದ್ರೆ ಭಕ್ತರುಗಳಿಂದ ಶ್ರೀಹರಿಯು ನೋಡಲ್ಪಡುತ್ತಾನೆ ಅಂತ ಇಷ್ಟು ಸರಿ ಇದೆ. ಆದ್ರೆ ಭಕ್ತಾನಾಂ ಅಂತ ಹೇಗೆ ಹೇಳಿದ್ರು ಅಂದ್ರೆ ನೋಡಿ, ಭಕ್ತಾನಾಂ ಅನ್ನೋದರ ಪಕ್ಕಕ್ಕೆ ಇನ್ನೊಂದು ಶಬ್ದ ಹಾಕೊಳ್ಳಿ. ಭಕ್ತಾನಾಂ ಅನುಗ್ರಹಾಯ, ಭಕ್ತರಿಗೆ ಅನುಗ್ರಹ ಮಾಡ್ಲಿಕ್ಕೋಸ್ಕರ ದೇವರು ತನ್ನ ಶಕ್ತಿಯಿಂದಲೇ ದರ್ಶನವನ್ನ ಭಕ್ತರಿಗೆ ಮಾಡಿಸ್ತಾನೆ. ಆಗ ಸಮಸ್ಯೆ ಇಲ್ಲ ನಮ್ಗೆ. ಭಕ್ತಾನಾಂ ಅನ್ನೋದು ಎಲ್ಲಿದೆ, ಯಾವುದರೊಟ್ಟಿಗೆ ಸೇರ್ಕೊಂಡಿದೆ ಅಂದ್ರೆ ಅನುಗ್ರಹ, ಭಕ್ತರ ಅನುಗ್ರಹಕ್ಕಾಗಿ ಅಂತ ಅರ್ಥ. ಇದರೆಲ್ಲ ಆ ಶಬ್ದಗಳನ್ನ ಸೇರಿಸ್ಕೊಂಡು ಅರ್ಥ ಮಾಡಿದ್ರೆ ಕೊನೆಗೇನಾಯ್ತು? ಜೀವಶಕ್ತ್ಯಪೇಕ್ಷೆಯ ಅವ್ಯಕ್ತೋಪಿ ಸ್ವಶಕ್ತಿಯೇವ ದೃಶ್ಯತೆ ಇತ್ಯವಿರೋಧ ಇತಿ. ಜೀವನ ಶಕ್ತಿಗೆ ಹೋಲಿಸ್ಕೊಂಡ್ರೆ ಭಗವಂತ ಕಣ್ಣಿಗೆ ಕಾಣಿಸಲ್ಲ, ಆದ್ರೆ ತನ್ನ ಶಕ್ತಿಯಿಂದ ಭಗವಂತನು ಕಣ್ಣಿಗೆ ಕಾಣಿಸ್ತಾನೆ ಅಂತ ಅರ್ಥ ಅಂತ. ಇಷ್ಟು ಇಲ್ಲಿಯವರೆಗೆ ಈ ಅವ್ಯಕ್ತಾಧಿಕರಣದ ಮುಕ್ತಾಯ. ಅದರಲ್ಲಿ
ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯಲ್ಲಿ ಒಂದು ಭಾಗ ಇದೆ, ಅದು ನೋಡೋಣ. 3ನೇ ಲೈನನ್ನ ಗಮನಿಸಿ. ಶೇಷ ವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿ 3ನೇ ಲೈನು ಕೊನೆಗೆ, ಯದ್ಯಪಿ ನಿತ್ಯ ಅವ್ಯಕ್ತೋಪಿ ಭಗವಾನ್, ನಿತ್ಯ ಅವ್ಯಕ್ತ, ಅವನು ಇವತ್ತು ಅವತ್ತು ಅಂತಲ್ಲ, ಅನಾದಿ ಕಾಲದಿಂದ ಅವನ ಸ್ವಭಾವ ಏನು? ಅವ್ಯಕ್ತ ಸ್ವಭಾವ, ಅವನು ಕಣ್ಣು ಕಾಣಿಸಲ್ಲ. ಆದ್ರೂ ಭಗವಾನ್ ಈಕ್ಷತೆ ನಿಜ ಶಕ್ತಿತಃ, ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ, ತಾರತಮ್ಯಕ್ಕೆ ಅನುಗುಣವಾಗಿ ನಾವು ಭಗವಂತನ ದರ್ಶನವನ್ನ ಪಡ್ಕೊಳ್ಬಹುದು ಅಂತ. ಇಲ್ಲಿವರೆಗೆ ಅವ್ಯಕ್ತಾಧಿಕರಣ ಮುಕ್ತಾಯ ಆಯ್ತು. ಹಾಗಾಗಿ ದೇವರು ಸರ್ವಥಾ ಅವ್ಯಕ್ತ ಅಂದ್ರೆ ಸರ್ವಥಾ ಕಣ್ಣು ಕಾಣಿಸೋದಿಲ್ಲ, ಜ್ಞಾನ ಬರಲ್ಲ ಅಂತ ಅರ್ಥ ಅಲ್ಲ. ತಮ್ಮ ಶಕ್ತಿಯಿಂದ ಜೀವರು ನೋಡ್ಲಿಕ್ಕೆ ಆಗದೆ ಇದ್ರು ಭಗವಂತನೇ ತಾನೇ ಇಚ್ಛೆ ಪಟ್ಟು ಅಂತಂತ ಯೋಗ್ಯ ಭಕ್ತರಿಗೆ ದರ್ಶನ ಕೊಡ್ತಾನೆ. ಇದು ವ್ಯಕ್ತ ಅದ. ಅವ್ಯಕ್ತನಾಗಿರ್ತಾನೆ. ಈಗ ನಮಗ್ ಅವ್ಯಕ್ತಾನೆ, ದೇವರು ನಮಗ್ ದರ್ಶನ ಕೊಡೋಲಿಕ್ಕೆ ಸಾಧ್ಯ ಇಲ್ಲ, ಕಷ್ಟ. ಅವನಿಗೆ ಮನಸ್ಸು ಬಂದ್ರೆ ನಮ್ಮ ಧರ್ಮ ಆಚರಣೆ ಯೋಗ್ಯತೆ ಎಲ್ಲ, ಆಗ ಅವನು ನಮಗೆ ದರ್ಶನ ಕೊಡ್ತಾನೆ. ಹೀಗೆ ವ್ಯಕ್ತ ಅವ್ಯಕ್ತ ಅಂತ, ಹೇಗೆ ಆಕಾಶ ವ್ಯಕ್ತ ಅವ್ಯಕ್ತ, ಕಣ್ಣು ಅದು ಗೋಚರ ಆಗತ್ತೆ ಗೋಚರ ಆಗಲ್ಲ, ಆಕಾಶದ ಜ್ಞಾನ ಬರುತ್ತೆ ಬರಲ್ಲ. ಇದೇ ರೀತಿ ಗಾಳಿ ನೋಡ್ಲಿಕ್ಕಾಗಲ್ಲ, ಆದ್ರೆ ಮುಟ್ಟಿದ್ರೆ ಅನುಭವಕ್ಕೆ ಬರುತ್ತೆ ಗಾಳಿ. ಹೀಗೆ ವ್ಯಕ್ತ ಅನ್ನೋದು ಜಗತ್ತಿನ ಸ್ವಭಾವ. ಎಲ್ಲಾ ವಸ್ತುಗಳು ವ್ಯಕ್ತನೆ, ಯಾವಾಗಲೂ ಹೊರಗಡೆ ಕಾಣೇ ಕಾಣುತ್ತೆ, ಅದನ್ನ ಮುಚ್ಚಿಡ್ಲಿಕ್ಕೆ ಆಗಲ್ಲ ಅಂತಿಲ್ಲ. ಆದ್ರೆ ಹಾಗ ವಸ್ತು ಯಾವ್ದು ಹೇಳ್ಬೇಕು? ಸೂರ್ಯ ಹೇಳ್ಬೇಕು. ಆದ್ರೆ ಸೂರ್ಯನನ್ನು ಕೂಡ ಮುಚ್ಚಿಡೋದಾಗತ್ತಲ್ಲ, ಸೂರ್ಯನು ಕಣ್ಣು ಕಾಣಿಸಲ್ವಲ್ಲ ಸಂಜೆ ಮೇಲೆ. ಅಂತೂ ಸೂರ್ಯನೂ ವ್ಯಕ್ತ ಅವ್ಯಕ್ತನೆ, ಚಂದ್ರನೂ ವ್ಯಕ್ತ ಅವ್ಯಕ್ತನೆ, ನಕ್ಷತ್ರಗಳು ವ್ಯಕ್ತ ಅವ್ಯಕ್ತ. ಸಾಮಾನ್ಯವಾಗಿ ಪ್ರತಿಯೊಂದು ವಸ್ತುಗಳು ಕೂಡ ವ್ಯಕ್ತ ಅವ್ಯಕ್ತಗಳಾಗಿರುತ್ತೆ, ಹೇಗೋ ಒಂದು ಕಾರಣದಿಂದ. ಒಟ್ಟು ಈ ರೀತಿ ಭಗವಂತನನ್ನು ಕೂಡ ವ್ಯಕ್ತಾವ್ಯಕ್ತ ಅಂತ ತಿಳ್ಕೊಳ್ಬೇಕು. ಹಾಗಾದ್ರೆ ಯಾಕೆ ಬ್ರಹ್ಮಸೂತ್ರದಲ್ಲಿ ಯಾವಾಗ್ಲೂ ದೇವರ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ನೀವು ಅಂತ ಹೀಗೆಲ್ಲ ಯಾಕೆ ಹೇಳಿದ್ದಾರೆ ಅಂತಂದ್ರೆ, ಅದರ ಅಭಿಪ್ರಾಯ ಬೇರೆನೆ ಅಂತ ಇಲ್ಲಿವರೆಗೆ ವಿವರಣೆ ಮಾಡಿದ್ದಾರೆ. ಅದರಿಂದ ತದವ್ಯಕ್ತ ಮಾಹಿ ಅನ್ನೋದಕ್ಕೆ ಇಷ್ಟು ವಿವರಣೆ. ಇದಾದ್ಮೇಲೆ ಮುಂದೆ ಇನ್ನು ಹೊಸ ವಿಷಯ ಬರುತ್ತೆ. ಅದನ್ನು ಇನ್ನು ಮುಂದಿನ ಒಂದು ಅಧಿಕರಣಕ್ಕೆ 2 ಹೆಸರಿದೆ. ಒಂದು ಉಭಯ ವ್ಯಪದೇಶ ಅಧಿಕರಣ ಅಂತ ಒಂದು ಹೆಸರು, ಮತ್ತೊಂದು ಹೆಸರು ಅಹಿಕುಂಡಲಾಧಿಕರಣ ಅಂತ ಕರೀತಾರೆ. ಈ ಅಹಿಕುಂಡಲಾಧಿಕರಣ ಅಂತ ತುಂಬಾ ಪ್ರಸಿದ್ಧ. ಪರೀಕ್ಷೆಗಳಲ್ಲೆಲ್ಲ ನೀವು ಗಮನಿಸ್ಬೋದು, ಯಾರಾದ್ರೂ ಪರೀಕ್ಷೆ ಕೊಡ್ಬೇಕಾದ್ರೆ ಇಷ್ಟೆಲ್ಲ ಬರ್ತಾ ಇರುತ್ತೆ. ಉಭಯ ವ್ಯಪದೇಶಾಧಿಕರಣ, ಅಹಿಕುಂಡಲಾಧಿಕರಣದ ಪ್ರಶ್ನೆಗಳು ಅಂತೆಲ್ಲ ಬರ್ತಾ ಇರುತ್ತೆ. ಇದು ಪ್ರಧಾನ ಘಟ್ಟ. ಇನ್ನೊಂದು ಹೊಸ ವಿಚಾರ ಪ್ರಾರಂಭವನ್ನ ಮಾಡ್ತಾರೆ. ಸ್ವಲ್ಪ ಕಠಿಣ ಇದೆ, ತುಂಬಾ ಸುಲಭ ಅಲ್ಲ ಇದು, ಸ್ವಲ್ಪ ಕಠಿಣ ಇದೆ. ಅದನ್ನ ಮತ್ತೆ ನಾಳೆ ದಿವಸದಿಂದ ಆರಂಭಿಸೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಗುರುಗಳೇ. ಬ್ರಹ್ಮಸೂತ್ರ ಇನ್ನು 4 ಇದೆಲ್ಲ ಇದೀನಿ. ಏನ್ ಹೇಳಿ? ಬ್ರಹ್ಮಸೂತ್ರ ಇನ್ನು 4 ಇದೆ ಇಲ್ಲ ಇಲ್ಲಿ? ಹೌದು ಮತ್ತೆ 5 ಹೌದು. ಇದು ಇಲ್ಲಿ ನಮಗೆ ವಿವರಣೆ ಮಾಡಿದ್ದು ಒಂದರ ವಿವರಣೆ ಮಾಡಿದ್ರು ಈ ಪ್ರಶ್ನೆ. ಹೌದು, ಇನ್ನು 4 ಇದೆ. ಹೌದು, ಅದ್ರ ಬಗ್ಗೆ ವಿವರಣೆ ಇಲ್ಲಿ ಮಾಡಲ್ಲ. ನಾವೆಲ್ಲ ಬ್ರಹ್ಮಸೂತ್ರ ಭಾಷ್ಯ ನೋಡ್ಕೊಳ್ಬೇಕು. ಅದನ್ನ ಹಿಂದೆ ಹೇಳಿರ್ಬೇಕು ಬಹುಶಃ ನಾನೊಮ್ಮೆ. ನೋಡೋಣ, ಇನ್ನೊಮ್ಮೆ ಬರುತ್ತೆ, ಇನ್ನೊಮ್ಮೆ ಬಂದಾಗ ಹೇಳ್ತೀನಿ. ಸರಿ ಆಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ.